ಅಲ್ಲ, ಇವನು ಇಷ್ಟೊಂದು ಕೂಲಾಗಿರೋಕ್ಕೆ ಹೇಗೆ ಸಾಧ್ಯ? ಮಗುನ ಕನಸು ಅಂದ್ಕೊಂಡು ಆಕಾಶದಲ್ಲಿ ತೇಲ್ತಾ ಇದ್ದ. ನಾನೊಂದು ಕನಸನ್ನೇ ಹೊಸ್ಕಾಕಿದ್ದೀನಿ, ಆದರೂ ಇವನು ಇಷ್ಟೊಂದು ನಾರ್ಮಲ್ ಆಗಿದ್ದಾನಲ್ಲ. ಅವನು ಹೇಗಾದರೂ ಇರಲಿ, ನನಗೇನೋ. ಸದ್ಯ ನಾನಂತೂ ಈ ಮಗು ಇವ್ರ ಕಾಡ್ತಿಂದ ಪಾರಾದ್ನಲ್ಲ, ಅಷ್ಟು ಸಾಕು. ಇನ್ನಿವನಿಂದ ಪರ್ಮನೆಂಟಾಗಿ ಮುಕ್ತಿ ಸಿಕ್ಬಿಟ್ರೆ ನನ್ನನ್ನು ಹಿಡಿಯೋರು ಯಾರೂ ಇಲ್ಲ. ಸುಪ್ರೀತ್ ಜೊತೆ ರಾಣಿ ಥರ ಮೆರಿಬೋದು. ಅಲ್ಲ, ಇವನ್ ತಲೆಯಲ್ಲಿ ಏನು ಓಡ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮೊದಲಿನ ಥರನೇ ಕೇರ್ ಮಾಡ್ತಾನೆ, ಆದರೆ ಮಾತಾಡ್ಸಲ್ಲ. ಇವನೇನಾದ್ರೂ ನನ್ನ ವಿರುದ್ಧ ಪ್ಲಾನ್ ಮಾಡ್ತಿದ್ದಾನ? ಕರ್ಮ, ಮಾತಾಡಿ ಸಾಯಕ್ಕೇನು ಇವನಿಗೆ. ಏನಾದರೂ ಮಾಡ್ಕೊಳ್ಳಿ, ನನಗೆ ನಾನು ಇಂಪಾರ್ಟೆಂಟ್. ನಾನು ಚೆನ್ನಾಗಿದ್ರೇನೆ ನನ್ನ ಲೈಫ್ ಈಸಿ ಆಗೋದು. ಹೊಟ್ಟೆ ಬೇರೆ ಹಸುವಾಗ್ತಿದೆ. ಸತ್ಯ, ಸತ್ಯ, ಯಾರಿಗೆ ಊಟ ತಗೊಂಡು ಹೋಗ್ತಾ ಇದೆಯಾ? ರಿತುಗೆ ಚಿಕ್ಕತ್ತೆ, ಅವಳು ಬೆಳಗ್ಗೆಯಿಂದ ಏನೂ ತಿಂದಿಲ್ವಲ್ಲ, ಅದಕ್ಕೆ. ಬೇಡ ಸತ್ಯ, ಉಪವಾಸ ಬಿದ್ದಿದ್ರೆ ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಗೊತ್ತಾಗತ್ತೆ. ಸ್ವಲ್ಪ ಬುದ್ಧಿನಾದರೂ ಕಲೀಲಿ ಅವಳು. ಅದು ಹಾಗಲ್ಲ ಚಿಕ್ಕತ್ತೆ, ಹಸ್ಕೊಂಡಿದ್ರೆ ಹೇಗೆ ಹೇಳಿ? ಮೊದಲೇ ಚಿಕ್ಕ ಹುಡುಗಿ ಹಸುವನ್ನೆಲ್ಲ ತಡ್ಕೊಳ್ಳಲ್ಲ. ಬೇಡ ಅಂತ ಹೇಳಿದ್ನಲ್ಲ. ನೀನು ಸುಮ್ಮನಿರು. ಬಾ ನೀನು, ನಾವು ಹೋಮದ ಕೆಲಸ ನೋಡ್ಕೊಳ್ಳೋಣ. ಅವಳದನ್ನ ಅವಳು ನೋಡ್ಕೋತಾಳೆ. ಇತ್ತೀಚೆಗೆ ತುಂಬ ಹೆಚ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಚಿಕ್ಕತ್ತೆ, ಅವಳ ಮುಂಗೋಪ ನಿಮಗೂ ಗೊತ್ತಲ್ವಾ? ಹಾಗಂತ ನಾವು ಅವಳ ಪಾಡಿಗೆ ಅವಳನ್ನು ಬಿಟ್ಬಿಟ್ರೆ ಹಠ ಇನ್ನೂ ಜಾಸ್ತಿ ಮಾಡ್ತಾಳೆ. ನಾಳೆ ನಮಗೆ ತೊಂದರೆ, ಅದಕ್ಕಿಂತ ಪ್ರೀತಿಯಿಂದ ತಿದ್ದೋದು ಒಳ್ಳೇದಲ್ವಾ? ನೀನು ಹೇಳೋದು ಸರಿನೇ. ಕೋಪ ಬಂದರೆ ಪ್ರಳಯ ಬೇಕಾದರೂ ಮಾಡಿಬಿಡ್ತಾಳೆ ಅವಳು. ಹಾಂ, ಅದಕ್ಕೆ ನೀವೇ ತಗೊಂಡೋಗಿ ಊಟ ಕೊಡಿ, ನೀವು ಕೊಟ್ಟರೆ ತಿಂತಾಳೆ. ಸರಿ ಸತ್ಯ, ನೀನು ಹೇಳ್ತಿದ್ಯಾ ಅಂತ ತೊಗೊಂಡು ಹೋಗ್ತೇನೆ. ಕೊಡು. ನಮ್ಮ ಮಗುಗೆ ಮಗು ಮಗು ಅಂತ ಎಷ್ಟೆಲ್ಲ ಆಸೆ ಪಟ್ಟೆ, ಕನ್ಸು ಕಂಡಿದ್ದೆ. ಈಗ ನೋಡಿದ್ರೆ ಎಲ್ಲ ನುಚ್ಚುನೂರಾಗೋಯ್ತು. ಬಹುಶಃ ಯಾರಾದರೂ ಎದೆಗೆ ಚೂರಿ ಹಾಕಿ ಇರಿದು ಕೊಂದಿದ್ರು ಇಷ್ಟು ನೋವಾಗ್ತಾ ಇರಲಿಲ್ವೇನೋ. ಆದರೆ ದಿವ್ಯಾ ನನ್ನ ಜೀವನನೇ ಬಲಿ ತಗೊಂಡ್ಬಿಟ್ಲು, ನನ್ನ ಮಗುನ ಬಲಿ ತಗೊಂಡ್ಬಿಟ್ಲು. ನನ್ನ ಮೇಲೆ ಅವಳಿಗೆ ಎಷ್ಟಾದರೂ ಕೋಪ ಇರಲಿ, ಆದರೆ ಆ ಪಾಪದ ಮಗು ಏನು ಮಾಡಿತ್ತು? ಭೂಮಿಗೆ ಬರೋ ಮುಂಚೆನೆ ಒಂದು ಜೀವನ
ಬಾಲ ಏನಾಯ್ತು? ಅಳ್ತಿದ್ದೀರಾ? ಮಗು ಬಟ್ಟೆ ಇಟ್ಕೊಂಡು ಅಳ್ತಿದ್ದೀರಾ? ಬಲ ಏನಾಯ್ತು ಮಗುಗೆ? ಹೇಳಿ ಏನಾಯ್ತು? ಮಗುಗೆ ಏನಾಗಿದೆ? ಮಗು ಚೆನ್ನಾಗೇ ಇದೆ. ಮಗು ನೆನೆಸ್ಕೊಂಡೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಿಜ ಹೇಳ್ತಿದ್ದೀರಾ? ಆಸ್ಪತ್ರೆಗೆ ಬೇರೆ ಹೋಗಿದ್ರಿ? ಡಾಕ್ಟ್ರು ಏನಾದರೂ ಸಮಸ್ಯೆ ಅಂತ ಹೇಳಿದ್ರಾ? ಅಯ್ಯೋ ಇಲ್ಲ ಅತ್ತೆ, ಹಾಗೆಲ್ಲ ಏನಿಲ್ಲ. ತಂದೆ ಆಗ್ತಿರೋ ಸಂತೋಷದಲ್ಲಿ ನನಗೆ ಏನೇನು ಮಾಡ್ತಿದ್ದೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ನೀವು ತಪ್ಪು ತಿಳ್ಕೊಬೇಡಿ. ಅಲ್ಲ ಅಳಿ ಅಂದರೆ ಅತ್ತೆ, ನಾನು ತಂದೆ ತಾಯಿನೇ ಇಲ್ಲದೆ ಬೆಳೆದ ಅನಾಥ. ಎಷ್ಟೋ ವರ್ಷಗಳಾದಮೇಲೆ ಆ ಪ್ರೀತಿನ ನಿಮ್ಮಲ್ಲಿ ನೋಡಿದೆ. ಆದರೆ ನನ್ನ ಮಗುಗೆ ಆ ಎಲ್ಲ ಪ್ರೀತಿನೂ ಸಿಗೋ ಹಾಗೆ ನೋಡ್ಕೋಬೇಕು ಅಂತ ಏನೇನೋ ಕನಸು. ಅದಕ್ಕೆ ಅತ್ತೆ, ಅದಕ್ಕೆ ಕಣ್ಣಲ್ಲಿ ನೀರು. ಸದ್ಯ ಅಷ್ಟೇ ತಾನೇ. ನಿಮ್ಮ ಕನಸೆಲ್ಲ ನನಸಾಗತ್ತೆ, ಯೋಚನೆ ಮಾಡಬೇಡಿ. ಇನ್ಯಾವ ಕನಸು ಅತ್ತೆ? ಈ ಬಾಲನ ಕನಸು ಎಲ್ಲ ಇವತ್ತಿಗೆ ಸತ್ತೋಯ್ತು. ನೀವು ಹೀಗಿರೋದನ್ನ ನೋಡಿ ನಾನು ಏನಾಯ್ತು ಅಂದ್ಕೊಂಡು ಗಾಬರಿ ಆಗೋಗ್ಬಿಟ್ಟಿದ್ದೆ. ಕೂಸು ಹುಟ್ಟದೆ ಕುಲಾವಿ ಹೊಲಿಸಿದ್ರು ಅನ್ನೋ ಥರ ಹುಟ್ಟದಿರೋ ಮಗುವಿನ ಬಗ್ಗೆನೇ ಎಷ್ಟು ಆಸೆ ನಿಮಗೆ. ನಿಮ್ಮ ಮಗು ಪುಣ್ಯ ಮಾಡಿದೆ. ದಿವ್ಯ ಅಂತೂ ಒಳ್ಳೆ ತಾಯಿ ಆಗ್ತಾಳೋ ಇಲ್ವೋ ಗೊತ್ತಿಲ್ಲ, ನೀವಂತೂ ಒಳ್ಳೆ ತಂದೆ ಆಗ್ತೀರ. ನನಗೆ ತಂದೆ ಆಗೋ ಭಾಗ್ಯನೇ ಇಲ್ವಲ್ಲ ಅತ್ತೆ. ಇನ್ನೆಲ್ಲಿ ಒಳ್ಳೆ ತಂದೆ ಆಗಲಿ ಹೇಳಿ? ಆ ರಾಕ್ಷಸಿ ನನ್ನ ಮಗುನ ಕೊಂದ್ಬಿಟ್ಲು. ಏನು ಯೋಚನೆ ಮಾಡ್ತಿದ್ದೀರಾ? ಮಲ್ಕೊಳ್ಳಿ, ಮತ್ತೆ ಬೆಳಗ್ಗೆ ಎಲ್ಲ ಕೆಲಸ ತಯಾರಿ ಮಾಡ್ಕೋಬೇಕಲ್ವಾ? ಹಾಂ, ಮಾಡ್ಕೊಳ್ಳೇಬೇಕು. ಸರಿಪ್ಪ. ರಿತು, ಇನ್ನೂ ಕೋಪ ಹೋಗಿಲ್ವೇನೆ? ಇಲ್ಲಿ ನೋಡೆ. ಮಾತಾಡಿಸ್ಬೇಡಿ ನನ್ನ. ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ? ಅದು ಹಾಗಲ್ಲ ರಿತು, ನೀನು ನನ್ನ ಮಗಳು, ನಿನ್ನ ಮೇಲೆ ನನಗೆ ಪ್ರೀತಿ ಇರಲ್ವಾ? ಆಗಲೇ ನೀನು ಸತ್ಯನ ಬಗ್ಗೆ ತಪ್ಪಾಗಿ ಮಾತಾಡಿದೆ, ಅದಕ್ಕೆ ನಾನು ಹಿಂಗೆ ಹೊಡೆದೆ. ತಾಯಿಯಾಗಿ ಬುದ್ಧಿ ಹೇಳೋ ಹಕ್ಕು ನನಗಿಲ್ವಾ? ನೀನೇನು ಯಾವಾಗಲೂ ಅವ್ರ ಪರ ಬಯಸ್ಕೊಂಡು ಮಾತಾಡೋದು? ಅವ್ರೇನು ಗ್ರೇಟಾ? ಯಾವಾಗಲೂ ಅವ್ರ ಮುಂದೆ ನನ್ನನ್ನು ಬಿಟ್ಕೊಡ್ತೀಯಲ್ಲ. ನೋಡು, ಮತ್ತೆ ಶುರು ಮಾಡಬೇಡ. ತಗೋ, ಊಟ ಮಾಡು. ಬೇಡ ನನಗೆ. ಕೋಪನ ಅನ್ನದ ಮೇಲೆ ತೋರಿಸ್ಬಾರ್ದು ರಿತು. ತಗೋ, ಸುಮ್ಮನೆ ಊಟ ಮಾಡು. ನಿನಗೆ ನನಗಿಂತ ಅವರೇ ಹೆಚ್ಚಾಗಿದ್ರೆ ಅವರಿಗೆ ಹೋಗಿ ತಿನ್ಸು, ನನಗೆ ಬೇಕಾಗಿಲ್ಲ. ಹಾಕ್ತೀನಿ ನೋಡಿ ಸರಿಯಾಗಿ. ಏನಾಗಿದೆ ನಿನಗೆ? ಅಲ್ಲ, ಸತ್ಯ ಏನು ಮಾಡಿದಾಳೆ ಅಂತ ಈ ಥರ ಎಲ್ಲ ಮಾತಾಡ್ತಿದ್ಯಾ ನೀನು? ಏನು ಮಾಡಿಲ್ಲ ಅಂತ ಕೇಳು. ಆಯಿತು, ಈಗ ಕೇಳ್ತಾ ಇದ್ದೀನಲ್ವಾ, ಹೇಳು. ಸತ್ಯ ಎಷ್ಟೋ ಸಂದರ್ಭದಲ್ಲಿ ನಿನಗೆ ಹೆಲ್ಪ್ ಮಾಡಿದಾಳೆ, ನಿನ್ನ ಪರವಾಗಿ ನಿಂತಿದ್ದಾಳೆ, ನನಗೆ ಧೈರ್ಯ ಹೇಳಿದಾಳೆ. ಮರ್ತೋದ್ಯಾ ಎಲ್ಲ? ರಾಖಿ ವಿಷಯದಲ್ಲಿ ಮನೆಯವರು ಎಲ್ಲರನ್ನೂ ಎದುರಾಕೊಂಡು ನಿನ್ನ ಜೊತೆ ನಿಂತಿದ್ಲು. ಈಗ ನೀನು ಅವಳ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಿದ್ಯಾ?
ಅಮ್ಮ ಅವ್ರು ಕಂಡ್ರೆ ನನಗಿಷ್ಟ ಇಲ್ಲ ಅಷ್ಟೇ. ಅದೇ ಯಾಕೆ ಅಂತ ಇಷ್ಟು ದಿನ ಅವಳು ಸೆರಗಿಡ್ಕೊಂಡೇ ಓಡಾಡ್ತಿದ್ದೆ, ಈಗೇನಾಯ್ತು ಅಂತ. ಈಗಲೂ ಅಷ್ಟೇ, ನೀನು ಹಸ್ಕೊಂಡಿರ್ತೀಯ ಅಂತ ಊಟ ತಂದ್ಕೊಟ್ಟಿದ್ದು ಅವಳೆ. ದಿವ್ಯಾ, ಟೀ ಕೊಡ್ಬಾ ಎಲ್ರಿಗೂ. ಬೇಕಿದ್ರೆ ನೀನೇ ಕೊಡು, ನಾನು ಬ್ಯುಸಿ ಇದ್ದೀನಿ. ನಿನ್ನ ಮೂತಿಗೆ ಒಂದಾದ್ರೂ ನೆಟ್ಟು ಕೆಲಸ ಮಾಡಿದ್ಯಾ ನೀನು? ಮದುವೆ ಆಗಿ ತಾಯಿ ಮನೇಲಿ ಇರೋದಕ್ಕೆ ಸರಿ ಹೋಯ್ತು. ಏನಾದರೂ ನಿನಗೆ ಗಟ್ವಾಣಿ ಅತ್ತೆ ಸಿಕ್ಕಿದ್ರೆ ಅಷ್ಟೇ ಕತೆ ನಿಂದು. ಇನ್ನೇನಾಗ್ತಾ ಇತ್ತು? ನಮ್ಮ ಬಾಲನ ಹುರಿದು ಮುಕ್ಕಿ ತಿಂದು ತೇದ್ಬಿಡ್ತಾ ಇದ್ಲು. ಅಂಥವ್ರ ಜೊತೆ ನಾನು ಯಾಕೆ ಎಣಗ್ಲಿ? ಅವ್ರನ್ನ ಆ ಕ್ಷಣನೇ ಮನೆಯಿಂದ ಹೊರಗಡೆ ಹಾಕ್ತಿದ್ದೆ. ಮದುವೆ ಆದ್ಮೇಲೆ ಸೊಸೆ ಮೇಲೆ ದಬ್ಬಾಳಿಕೆ ಮಾಡೋ ಅತ್ತೆ ಆ ಮನೇಲೇ ಇರಬಾರ್ದು. ವಯಸ್ಸಾದ್ಮೇಲೆ ವಯಸ್ಸಿಗೆ ತಕ್ಕ ಹಾಗಿರ್ಬೇಕು. ಅದನ್ನು ಬಿಟ್ಟು ಮಗ ಸೊಸೆ ಲೈಫಲ್ಲಿ ಮೂಗ್ ತೂರಿಸ್ಬಾರ್ದು. ಬಾಲ, ಒಂದು ಲೆಕ್ಕದಲ್ಲಿ ನೀನು ಬಚಾವಾಗ್ಬಿಟ್ಟೆ ಕಣಪ್ಪ. ಅಳಿಯಂದ್ರು ಇವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಅದಕ್ಕೆ ಇವಳು ನಾಲ್ಗೆ ಇಷ್ಟು ಉದ್ದ ಆಗಿರೋದು. ಅಂದಾಗೆ ದಿವ್ಯಾ, ಒಳಗಡೆ ಒಂದಷ್ಟು ಒಗೆಯೋ ಬಟ್ಟೆ ಇದೆ, ಒಗೆಯಕ್ಕೆ ಹಾಕು. ಅದಾದ್ರೂ ಆಗುತ್ತಾ ನಿಂಗೆ? ಆಗಲ್ಲ. ನಾನು ಕೆಲಸ ಮಾಡಲ್ಲ ಅಂತ ಗೊತ್ತಿದ್ರು ಕೆಲಸ ಯಾಕೆ ಹೇಳ್ತೀಯಾ? ಆಮೇಲೆ ಕೆಲಸ ಮಾಡ್ತಿಲ್ಲ ಅಂತ ಬೈಯೋದು. ಇದೇ ಆಗೋಗಿದೆ ಈ ಮನೇಲಿ ಕರ್ಮ. ಅತ್ತೆ, ನಾನು ಬಟ್ಟೆ ತೊಳೆಯೋಕೆ ಹಾಕ್ತೀನಿ. ಇವಳ ಹತ್ರ ಕೆಲಸ ಮಾಡ್ಸೋದು ಬೇಡ. ಅಲ್ಲ ಅಳಿಂದ್ರೆ, ನೀವ್ಯಾಕೆ? ಹೋಗ್ಲಿ ಬಿಡು ಜಾನಕಿ. ಮೊದಲೇ ಇವಳಿಗೆ ದಿಮಾಕು, ಮೇಲೆ ಗರ್ಭಿಣಿ ಬೇರೆ. ಬಾಲಂಗೆ ತನ್ನ ಹೆಂಡತಿ ಎಲ್ಲಿ ಸೌದೋಗ್ಬಿಡ್ತಾಳೋ ಅಂತ ಫೀಲಿಂಗು ಅಲ್ವಾ ಬಾಲ? ಗರ್ಭಿಣಿ ಹೆಣ್ಣು ಅಷ್ಟೋ ಇಷ್ಟ ಕೆಲಸ ಮಾಡಬೇಕು, ಹೆರಿಗೆ ಸುಲಭ ಆಗುತ್ತೆ. ಯಾಕೆ ಅಷ್ಟೊಂದು ಜೋಪಾನ ಮಾಡ್ತಿದ್ದೀರಾ ನೀವು? ಬಾಲ, ಇವನ್ಗೇನಾಯ್ತು ಜಾನಕಿ? ಮಗು ಮಗು ಅಂತ ಕುಣಿತಾ ಇದ್ದ, ಈಗ ನೋಡಿದ್ರೆ ಸಪ್ಪಗಾಗಿದ್ದಾನೆ. ನನಗೂ ಅದೇ ಗೊತ್ತಾಗ್ತಿಲ್ಲ ಅತ್ತೆ. ಅವ್ರು ಆಸ್ಪತ್ರೆಗೆ ಹೋಗಿ ಬಂದಾಗಿಂದ ಹೀಗೆ ಇದ್ದಾರೆ. ಏನಾದರೂ ಕೇಳಿದ್ರೆ ಏನೂ ಇಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ಹಾಯ್ ಸುಪ್ರೀತ್. ಹಾಯ್ ದಿವ್ಯಾ, ಹೇಗಿದೆಯಾ? ಈಸ್ ಎವ್ರಿಥಿಂಗ್ ಓಕೆ? ಏನು ಇವತ್ತು ಆಫೀಸಿಗೆ ಬಂದಿಲ್ವಂತಲ್ಲ? ಸಾರಿ, ಇನ್ಫಾರ್ಮ್ ಮಾಡೋದು ಮರ್ತು ಹೋಯ್ತು. ಇವತ್ತು ಸ್ವಲ್ಪ ಹುಷಾರಿರಲಿಲ್ಲ. ಅಯ್ಯೋ, ಯಾಕೆ ಏನಾಯಿತು? ನಾನು ಬರಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಾ? ಪರವಾಗಿಲ್ಲ, ಇವಾಗ ಆರಾಮಾಗಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿತ್ತು, ಹಾಗೆ ತಲೆಭಾರನೂ ಇತ್ತು. ಈಗ ಟ್ಯಾಬ್ಲೆಟ್ ತಗೊಂಡೆ. ನಾಳೆ ಆಫೀಸಿಗೆ ಬರ್ತೀನಲ್ಲ, ಆಗ ಸಿಗೋಣ. ಬಟ್ ದಿವ್ಯಾ, ನನಗೆ ಇವಾಗಲೇ ನೀನು ನೋಡ್ಬೇಕಂತ ಅನಿಸ್ತಾ ಇದೆ. ಈಗಲಾ? ಬೇಡ ಸುಪ್ರೀತ್. ದಿವ್ಯಾ, ನಿನ್ನ ನೋಡಲಿಲ್ಲ ಅಂದರೆ ಏನೋ ಕಳ್ಕೊಂಡಿರೋ ಫೀಲ್ ಆಗುತ್ತೆ. ದಿವ್ಯಾ, ನೀನು ನೋಡದೆ ಇರೋಕ್ಕಾಗ್ತಿಲ್ಲ. ನೀನು ಮೀಟ್ ಮಾಡಲೇಬೇಕು. ಮನೆ ಹತ್ರ ಬರ್ತೀನಿ, 5 ನಿಮಿಷ ಆಚೆ ಬಂದೋಗು. ನಿನ್ನ ಮುಖ ನೋಡಿಕೊಂಡು ಹೊರಟೋಗ್ಬಿಡ್ತೀನಿ. ನನಗೋಸ್ಕರ ಅಷ್ಟು ದೂರದಿಂದ ಬರ್ತೀಯಾ? ವೈ ನಾಟ್ ದಿವ್ಯಾ, ಪ್ಲೀಸ್, ಬೇಡ ಅಂತ ಹೇಳ್ಬೇಡ. ಇಲ್ಲ ಸುಪ್ರೀತ್, ಇವಾಗ ನಾನು ಹೊರಗಡೆ ಬರೋ ಪರಿಸ್ಥಿತಿಲಿ ಇಲ್ಲ. ದಿವ್ಯಾ, ನಾನು ಇಷ್ಟೊಂದು ಕೇಳ್ಕೊಳ್ತಾ ಇದ್ದೀನಿ, ನನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ಪ್ಲೀಸ್ ದಿವ್ಯಾ, ಪ್ಲೀಸ್. ದಿವ್ಯಾ, ಪ್ಲೀಸ್. ಸರಿ, ಬರ್ತೀನಿ. ಸರಿ, ನಾನು ಬಂದು ಪಿಕ್ ಮಾಡಲಾ? ಬೇಡ ಬೇಡ,
ಮನೆ ಹತ್ರ ಬರೋದು ಬೇಡ, ನಾನೇ ಹೊರಗಡೆ ಬರ್ತೀನಿ. ಓಕೆ ದಿವ್ಯಾ, ವೆಯ್ಟ್ ಮಾಡ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಇವ್ನು ನೋಡಿದ್ರೆ ನನ್ನನ್ನು ನೋಡಬೇಕು ಅಂತ ಸಾಯ್ತಾ ಇದ್ದಾನೆ. ಇದನ್ನ ಹೀಗೆ ಕಂಟಿನ್ಯೂ ಮಾಡಬೇಕು, ಆಗಲೇ ನನ್ನ ಲೈಫ್ ಸರಿ ಹೋಗುತ್ತೆ. ನೋಡ್ತಾ ಇರು ಸುಪ್ರೀತ್, ಇನ್ನು ಮುಂದೆ ನೀನು ನನ್ನನ್ನು ದೂರ ಇರು ಅಂದರೂ ನಾನು ನಿನ್ನಿಂದ ದೂರ ಇರಲ್ಲ, ನಿನ್ನ ಜೊತೆಲೇ ಇರ್ತೀನಿ. ಏನಾದರೂ ಮಾಡಿ ಈಗ ಹೊರಗಡೆ ಹೋಗ್ಬೇಕಲ್ಲ. ಅತ್ತೆ, ಈ ಸಂಕ್ರಾಂತಿಗೆ ಅಲ್ವಾ ತಗೊಂಡಿದ್ದು? ಅಮ್ಮ ಅರೆ ಏನ್ರೋ ಎಲ್ರು ಒಟ್ಟಿಗೆ ಬಂದ್ಬಿಟ್ರಿ? ಏನಿಲ್ಲಮ್ಮ, ಎಲ್ರು ಒಟ್ಟಿಗೆ ಬಾವು ನೋಡ್ಕೊಂಡೇ ಬಂದ್ವಿ. ಹೌದು, ಬಾವ ಇಲ್ಲಿ? ಬಾಲನ ಇಲ್ಲೇ ಇದ್ರು ಕಣ. ಬಾಲ ಬಾಲ, ನೀನ್ ನೋಡ್ಕೊಂಡು ಹುಡುಗರು ಬಂದಿದ್ರೆ ಬಾ. ಅಂಗಡಿ ಯಾಕೆ ಹಾಕಿಲ್ಲ ಬಾಲ ಅವ್ರೆ? ಯಾಕೋ ಇವತ್ತೊಂದು ಸ್ವಲ್ಪ ಹುಷಾರಿಲ್ಲ ಕಣ್ರ. ಹುಷಾರಿಲ್ವಾ? ಏನಾಯ್ತು ಬಾವ? ಯಾಕೋ ಸ್ವಲ್ಪ ತಲೆ ಭಾರ. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಅಂತ ನಾನು ಅತ್ತೆ ಹೇಳ್ತಾನೆ ಇರ್ತೀವಿ, ನೀನಂತೂ ಗಮನನೇ ಕೊಡಲ್ಲಪ್ಪ. ಮೂರೊತ್ತು ದಿವ್ಯನ್ ಮಗು ಬಗ್ಗೆನೇ ಜಪ ಮಾಡ್ತಾ ಇರ್ತೀಯ. ಅದೇನೋ ನಿಜ ಜಾನಕಮ್ಮ, ಬಾವಂಗೆ ಅಪ್ಪ ಆಗ್ತಿದ್ದೀನಿ ಅನ್ನೋ ಸುದ್ದಿ ಕಿವಿಗೆ ಬಿದ್ದಾಗಿಂದ ಕಾಲು ನೆಲದ ಮೇಲೆ ನಿಲ್ತಾನೆ ಇಲ್ಲ, ಆಕಾಶದಲ್ಲಿ ತೇಲ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳೋದು ಸ್ವಲ್ಪ ಆಕಾಶದಿಂದ ಕೆಳಗಿಳಿದು ನಿನ್ನನ್ನು ನೀನು ನೋಡ್ಕೋಪ ಅಂತ. ಈಗೇನಾಯ್ತು ಬಾಲ? ಅದ್ಯಾವ ಆಕಾಶ ನಿನ್ನ ತಲೆ ಮೇಲೆ ಬಿದ್ದಿದೆ? ಇಲ್ಲ ಅಜ್ಜಿ, ಹಾಗೇನಿಲ್ಲ. ನಿನ್ನ ಮುಖ ನೋಡಿದ್ರೇ ಗೊತ್ತಾಗುತ್ತೆ ಕಣ, ಇದು ಬರೀ ತಲೆನೋವಲ್ಲ, ಏನೋ ಮನ್ಸಿಗೆ ಹಚ್ಕೊಂಡು ಕೊರಗ್ತಾ ಇದೆಯಾ. ಅದೇನಂತ ಹೇಳು. ದಿವ್ಯಾ, ಇಷ್ಟೊತ್ತಲ್ಲಿ ಎಲ್ಲಿಗೆ? ಅದೆಲ್ಲ ನಿನಗೆ ಯಾಕೆ? ನಿನ್ ಪಾಡಿಗೆ ನೀನು ಇರೋದನ್ನ ಕಲಿ, ಈ ರೀತಿ ಪ್ರಶ್ನೆ ಎಲ್ಲ ಮಾಡಬೇಡ. ಕೇಳಿದ್ದಕ್ಕೆ ಉತ್ತರ ಕೊಡು, ಕೊಡಬೇಕು ಅಷ್ಟೇ. ಅದನ್ನೆಲ್ಲ ಕೇಳಕ್ ನೀನ್ ಯಾರೋ? ನಿನ್ನನ್ ಕೇಳಿ ನಾನು ಆಚೆ ಹೋಗ್ಬೇಕಾ? ಯಾರನ್ನು ಕೇಳ ಈ ಕೆಲಸ ಮಾಡಿದೆ ನೀನು? ಬಾಲ, ಏನಪ್ಪ ಇದೆಲ್ಲ? ಅಲ್ಲ, ಬಸ್ರಿ ಹೆಂಗಸಿನ ಮೇಲೆ ಕೈ ಮಾಡ್ತಾರಾ? ಮಾತಲ್ಲಿ ಹೇಳಿದ್ರಾಗಲ್ವಾ? ಅತ್ತೆ, ಇವ್ರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ. ಅಳಿಂದ್ರೆ ನಿಜ ಹೇಳಿ, ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಿದೆ ಅಂತ? ಆದ್ರೂ ಬಸ್ರಿ ಹೆಂಗಸ್ ಮೇಲೆ ಇನ್ನೆಲ್ಲಿ ಬಸ್ರಿ ಅಜ್ಜಿ? ಮಗು ಕಣ್ ಬಿಡಕ್ಕಿಂತ ಮುಂಚೆನೆ ಅದನ್ನ ತೆಗ್ಸಿದಾಳೆ. ಕೊಲೆಗಾತಿ ಇವಳು. ನನಗೂ ಮಗು ಮೇಲೆ ಹಕ್ಕಿದೆ ತಾನೆ? ನನ್ನನ್ನು ಒಂದು ಮಾತು ಕೇಳದೆ ಅದನ್ನ ಹೆಂಗೆ ತೆಗೆಸ್ದೆ? ಏನ್ ಹೇಳ್ತಿದೀಯ ಬಾಲ? ಬೊಗಳೆ ಬಾಲ ಏನೋ ಹೇಳ್ತಾ ಇದ್ದಾನಲ್ಲ, ಏನಾಯ್ತು ಅಂತ ಬೊಗಳು. ಜಾನಕಿ, ಜಾನಕಿ ಹೊಟ್ಟೆಲಿರೋ ಮಗುನ ತೆಗೆಸ್ಬಿಟ್ಲಂತೆ ಕಣೆ, ಮಗುನ ಕೊಂದಾಕ್ಬಿಟ್ಲಂತೆ ಕಣೆ. ಹೇಳೋ, ಅಜ್ಜಿ ಕೇಳ್ತಿದ್ದಾರೆ ತಾನೆ, ಉತ್ತರ ಹೇಳೋ. ಬೊಗಳೆ